ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನೂಪ್ ಕಾರ್ಯಪ್ಪ. ಈ ಕೋವಿಡ್ ಮಹಾಮಾರಿ ಈಗ ಮತ್ತೆ ದೇಶದ ಹಲವೆಡೆ ಬಂದಿರುವಂತಹದ್ದು. ಅದರ ಹೈದರಾಬಾದ್ ಅಲ್ಲಿ ಕೂಡ ಹಲವು ಪ್ರಕರಣಗಳು ವರದಿಯಾಗಿದೆ. ಅದರಿಂದ ಎಲ್ಲ ಆಸ್ಪತ್ರೆಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೆಡ್ಗಳನ್ನು ಕಾಯ್ದಿರಿಸುವಂತದ್ದು. ನಾವು ಈಗ ಮಡಿಕೇರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಇದ್ದೇವೆ. ಇಲ್ಲಿಯೂ ಕೂಡ ಎರಡು ಪ್ರತ್ಯೇಕ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಪ್ರತ್ಯೇಕ ವಾರ್ಡ್ಗಳನ್ನು ಕಾಯ್ದಿರಿಸಲಾಗಿದೆ. ಒಂದು 20 ಬೆಡ್ ಹಾಸಿಗೆಗಳ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ನಿರಂತರವಾಗಿ ಇದು ಇದೇ ರೀತಿ ಇರುತ್ತೆ. ಏನಾದರೂ ಅಕಸ್ಮಾತ್ ಆಗಿ ಕೋವಿಡ್ ಪೇಷಂಟ್ಗಳು ಬಂದ್ರೆ ಅವರಿಗೆಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗುತ್ತೆ. ಮತ್ತೆ ಆಕ್ಸಿಜನ್ ವ್ಯವಸ್ಥೆ ಕೂಡ ಎಲ್ಲ ಬೆಡ್ ಕೂಡ ಇಲ್ಲಿ ಇರುವಂತದ್ದು. ಇಲ್ಲಿ ಡಾಕ್ಟರ್ಸ್ ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ಡೀನ್ ಲೋಕೇಶ್ ಅವರು ಕೂಡ ಇದ್ದಾರೆ, ಮತ್ತೆ ಡಿಎಸ್ ಇದ್ದಾರೆ, ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ, ಸಿಸ್ಟರ್ಸ್ ಕೂಡ ಇದ್ದಾರೆ. ಏನೇ ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೂಡಲೇ ಏನಾದರೂ ಪೇಷಂಟ್ ಬಂದ್ರೆ, ಏನಾದರೂ ಆ ರೀತಿ ಸಿಂಪ್ಟಮ್ಸ್ ಕಂಡು ಬಂದ್ರೆ ಅವರನ್ನು ಇಲ್ಲಿ ದಾಖಲು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೆಡಿಕಲ್ ಕಾಲೇಜ್ ಡೀನ್ ಲೋಕೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಕೆಲವು ಕಡೆ ಬಂದಿರುವಂತಹ ದೇಶದ ಹೈದರಾಬಾದ್ ಸೇರಿದಂತೆ ಕೆಲವು ಕಡೆ, ಅದಕ್ಕೆ ನೀವು ಮುಂಜಾಗ್ರತಾ ಕ್ರಮವಾಗಿ ಏನೇನು ಮಾಡಿದ್ದೀರಿ? ಮುಂಜಾಗ್ರತಾ ಕ್ರಮವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಬೆಡ್ ಅನ್ನು ಕಾಯ್ದಿರಿಸಲಾಗಿದೆ. ಸುಮಾರು 12 ಬೆಡ್ ಕಾಯ್ದಿರಿಸಿಟ್ಟಿದ್ದೀವಿ. ಫಿಮೇಲ್ 12, ಈ ಕಡೆ 12 ಕಾಯ್ದಿರಿಸಿಟ್ಟಿದ್ದೀವಿ. ಸದ್ಯಕ್ಕೆ ಇಲ್ಲಿ ಯಾವ್ದು ಪೇಷಂಟ್ ಯಾವ್ದು ಕೋವಿಡ್ ಪಾಸಿಟಿವ್ ಅಥವಾ ಸಾರಿ ಕೇಸು ಯಾವ್ದು ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವು ಆಮೇಲೆ ಸಾರ್ವಜನಿಕರ ಈ ಮೂಲಕ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ, ಯಾರು ಏನಂಗೆ ಗಾಬರಿ ಪಡೋ ಅಗತ್ಯ ಇಲ್ಲ. ಕೋವಿಡ್ 92 ನಲ್ಲಿ ಬಂದಲ್ಲೂ ಕೂಡ ನಾವು ಸಮರ್ಥವಾಗಿ ಅದನ್ನು ಎದುರಿಸಿ ಜನಗಳ ಹಾಸ್ಪಿಟ್ಲು ಒಳ್ಳೆ ಮನ್ನಣೆ ಗಳಿಸಿದೆ. ಈ ಭಾಗದಲ್ಲಿ ಸುಮಾರು ಪೇಷಂಟ್ ಔಟ್ಸೈಡ್ ಇಂದ ಕೂಡ ನಾನು ಅವಾಗ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿದ್ದೆ, ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡವರು. ಈಗಲೂ ಕೂಡ ನಮ್ಮ ಕಾಲೇಜು ಅವಾಗಿಂತ ಈಗ ಇನ್ ಟರ್ಮ್ಸ್ ಆಫ್ ಮ್ಯಾನ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಏನೇ ಸವಾಲ್ ಬಂದ್ರು, ಮೆಡಿಕಲ್ ಸವಾಲ್ ಬಂದ್ರು ಕೂಡ ಅಥವಾ ಕೋವಿಡ್ ಬಂದ್ರು ಕೂಡ ಬೇರೆ ಏನ್ ಕಾಯಿಲೆ ಬಂದ್ರು ಕೂಡ ನಾವು ಅದನ್ನ ಎದುರಿಸಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತೀವಿ. ಸರ್, ಟೆಸ್ಟಿಂಗ್ ಏನಾದ್ರು ಆಗ್ತಾ ಇದೆಯಾ? ಮಾಡ್ತಾ ಇಲ್ಲ. ಟೆಸ್ಟ್ ಮಾಡ್ಲಿಕ್ಕೆ ಸಸ್ಪೆಕ್ಟೆಡ್ ಕೋವಿಡ್ ಕೇಸ್ಗೆ ಏನು ಕೆಮ್ಮು, ನೆಗಡೆ, ಜ್ವರ ಆತರ ಎಲ್ಲ ಇರಬೇಕು. ಸಾರಿ ಕೇಸ್ ಅಂತಂದ್ರೆ ಅದು ಡಿಸ್ನಿಯಾ ಅಂದ್ರೆ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಅದೆಲ್ಲ ಬರಬೇಕು. ಏನಾದ್ರೂ ನಮ್ಮ ಟ್ರೀಟಿಂಗ್ ಡಾಕ್ಟರ್ಸ್ ಪಲ್ಮನಾಲಜಿಸ್ಟ್ ಇದ್ದಾರೆ, ಚೆಸ್ಟ್ ಫಿಸಿಷಿಯನ್ ಇದ್ದಾರೆ, ನೆಫ್ರಾಲಜಿಸ್ಟ್ ಇದ್ದಾರೆ, ಈ ತರ ಅವ್ರು ಯಾವ್ದಾದ್ರು ರೆಫರ್ ಮಾಡಿದ್ರೆ ನಾವು ಟೆಸ್ಟ್ ಮಾಡಕ್ಕೂ ಕೂಡ ರೆಡಿ ಇದೀವಿ. ಕಳೆದ ವರ್ಷದಿಂದ ಇದುವರೆಗೆ ಯಾವುದು ಬಂದಿಲ್ಲ. ಇದು ಕೋವಿಡ್ ಸೆಕೆಂಡ್ ವೇವ್ ಇಂದ ಅದಾದ್ಮೇಲೆ ಯಾವುದು ಬಂದಿಲ್ಲ. ಈ ವಾರ್ಡ್ 2 ಸ್ಪೆಷಲ್ ವಾರ್ಡ್ ಅಂತ ಹೀಗೆ ಇರುತ್ತಾ, ಅಲ್ಲ ಬೇರೆ ಬಳಸ್ಕೊಳ್ತೀರಾ ಹೇಗೆ ಸರ್? ನಾವು ಸದ್ಯಕ್ಕೆ ಬಳಸ್ಕೊಳ್ಳಲ್ಲ. ಈ ಕೋವಿಡ್ ಏನು ಈಗ ಆಂಧ್ರದಲ್ಲಿ ಇದೆಯಲ್ಲ, ಅದು ಹೋಗೋ ತನಕ ಏನ್ ಬಳಸ್ಕೊಳ್ಳಲ್ಲ. ಇದನ್ನ ರಿಸರ್ವೇ ಇಟ್ಟಿರ್ತೀವಿ. ಸದ್ಯಕ್ಕೆ ಏನ್ ಸಮಸ್ಯೆ ಇಲ್ಲ. ಈಗ ಆಮೇಲೆ ನಮ್ಮಲ್ಲಿ PGs ಕೂಡ 76 ಮೆಂಬರ್ಸ್ ಇರೋದ್ರಿಂದ ಅವನ್ನ ರೌಂಡ್ ದಿ ಕ್ಲಾಕ್ ಹಾಕಿ ನಾವು ಸರಿ ಮಾಡಿ, ಇದು ಏನೇನು ನ್ಯೂನತೆ ಇದ್ರೂ ಕೂಡ, ಅಕಸ್ಮಾತ್ ನಮ್ಮಲ್ಲಿ ನರ್ಸಿಂಗ್ ಸ್ಟಾಫ್ ಕಮ್ಮಿ ಇದ್ರೂ ಕೂಡ ಅವ್ರನ್ನ ಬಳಸ್ಕೊಂಡು ಉಪಯೋಗಿಸ್ಕೋತೀವಿ. ಅಂದ್ರೆ 2019ರಲ್ಲಿ ಕೋವಿಡ್ ಬಂತು, ಆವಾಗಲೇ ಇದು ವಾರ್ಡ್ಗಳನ್ನು ಕಾಯ್ದಿರಿಸಲಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಕೂಡ ಇದೇ ರೀತಿ ಇದೆ. ಈಗ 2 ವರ್ಷದಿಂದ ಯಾವುದು ಇಲ್ಲ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಈ ಹಾಸಿಗೆ 2 ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಬೇರೆ, ಪುರುಷರಿಗೆ ಬೇರೆ ಹಾಸಿಗೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಯಾವುದೇ ಕೋವಿಡ್ ಟೆಸ್ಟ್ ಕೂಡ ಆಗ್ತಾ ಇಲ್ಲ, ಅಂತ ಸಿಂಪ್ಟಮ್ಸ್ ಯಾವುದು ಬಂದಿಲ್ಲ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಈ ಕೋವಿಡ್ಗೆ ಸ್ಪೆಷಲ್ ವಾರ್ಡ್ ತೆಗೆದುಕೊಂಡಂತ ಏನು ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಉಳಿದ